ನಡೀತಿದೆ ಅನ್ನೋದರ ಕ್ವಿಕ್ ಅಪ್ಡೇಟ್ಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಮೀಸಲಾತಿ ಸಮರ ಇದೀಗ ರಾಜ್ಯದಲ್ಲಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ಬಿರುಸುಗೊಳ್ತಾ ಇದೆ. ಇದರಲ್ಲೂ 56% ಮೀಸಲಾತಿ ಕೊಡೋದಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭರವಸೆಯನ್ನ ನೀಡಿತ್ತು. ಆದರೆ ಇದೀಗ ಮೀಸಲಾತಿಯ ಪ್ರಮಾಣವನ್ನ 50%ಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ಪ್ರಹಾರವನ್ನ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹಕ್ಕುಚ್ಯುತಿ ಮಂಡಿಸೋಕು ಕೂಡ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆಯಂತೆ. ನೇಮಕಾತಿ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದಾರೆ. 56% ಮೀಸಲಾತಿ ಕೊಡೋದಾಗಿ ಸರ್ಕಾರ ಆಕ್ಟ್ ಮಾಡಿತ್ತು. ಆದರೆ ನೇಮಕಾತಿ ವಿಚಾರದಲ್ಲಿ ಇದೀಗ ಮತ್ತೊಮ್ಮೆ 50% ಮೀಸಲಾತಿ ಕೊಡೋದಾಗಿ ತನ್ನ ನಿರ್ಧಾರವನ್ನ ಬದಲಾಯಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಎಡವಟ್ಟಿದು. ಇದರ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನ ಮಂಡಿಸುತ್ತೇವೆ ಅಂತ ಹೇಳಿ ವಿರೋಧ ಪಕ್ಷ ನಿರ್ಧಾರವನ್ನ ಕೈಗೊಂಡಿದೆ. ಇರಬೇಕಾದ ಕೆಲವು ಜಾತಿಗಳು ಅಲೆಮಾರಿಗಳಲ್ಲಿದೆ. ಅಲೆಮಾರಿಗಳಲ್ಲಿ ಇದು ಸಿ ಗ್ರೂಪ್ನಲ್ಲಿರಬೇಕಾದ ಕೆಲವು ಜಾತಿಗಳು ಅದು ಎ ಗ್ರೂಪ್ನಲ್ಲಿದೆ. ಬಿ ಗ್ರೂಪ್ನಲ್ಲಿರಬೇಕಾದವು ಅಲೆಮಾರಿಗಳ ಜೊತೆಯಲ್ಲಿದೆ ಅಥವಾ ಸಿನಲ್ಲಿದೆ, ಏನಲ್ಲೂ ಇದೆ. ಇದುವರೆಗೂ ಕೂಡ ಯಾವ ಪಕ್ಕ ಅವರ ಜಾತಿಗಳಿಗೆ ಸೇರಿದವರು ಅದೇ ಜಾತಿಗೆ ಸೇರಿಸಿಲ್ಲ. ಅಲ್ಲೂ ಗೊಂದಲ ಇಟ್ಟಿದ್ದೀರಿ ನೀವು. ಈ ಮೀಸಲಾತಿ ಅಂಕಿ ಅಂಶಗಳಲ್ಲೂ ಗೊಂದಲ ಇಟ್ಟಿದ್ದೀರಿ. ಈ ಗೊಂದಲ ಯಾಕೆ ಇಟ್ಟಿದ್ದೀರಿ ಅಂದ್ರೆ ಇದು ಊರ್ಜಿತ ಆಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಈ ದಲಿತರು ವಿವೇಕವುಳ್ಳವರಾಗಬಾರದು, ವಿದ್ಯಾವಂತರಾಗಬಾರದು, ಅವರು ಶ್ರೀಮಂತಿಕೆ ಬರಬಾರದು. ಯಾಕೆ? ಹೊಟ್ಟೆಪಾಡನ್ನು ಬಿಟ್ಟು ದೇಶದ ಬಗ್ಗೆ ಚಿಂತೆ ಮಾಡಿಬಿಡ್ತಾರೆ, ರಾಜಕೀಯ ಚಿಂತೆ ಮಾಡ್ತಾರೆ, ಆವಾಗ ನಮ್ಮ ಅಂಗಡಿ ಬಾಗಿಲಾಗ್ತದೆ ಅನ್ನೋದ ನಿಮ್ಮ ಉದ್ದೇಶ. ಆ ಕಾರಣದಿಂದ ಇದು ನೀವು ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ 56,000 ಹುದ್ದೆಗಳನ್ನು ತುಂಬಬೇಕು ಅಂತಂದಾಗ ಏನು ಧಾರವಾಡದಲ್ಲಿ ದೊಡ್ಡ ಗದ್ದಲ ಆಯಿತು. ಬಿಜೆಪಿ ಕೈ ಜೋಡಿಸಿದ್ರಿಂದ ಇವರಿಗೆ ಭಯ ಬಂತು. ಅದಾದ ಮರುದಿನವೇ ರಾಜ್ಯಪಾಲರನ್ನ ಭೇಟಿಯಾದರು. ತಕ್ಷಣ ಸಹಿ ಹಾಕಬೇಕು ಅಂತ ಕೇಳಿದ್ರಿ. ಹಾಕ್ಸಿರೋದೆಷ್ಟಕ್ಕೆ? 665ಕ್ಕೆ. ನೀವಿವಾಗ ಕೊಡೋದೆಷ್ಟು? 15%ಗೆ. ನೀವು 15ಕ್ಕೆ ಕೊಡೋದಾಗಿದ್ರೆ ಅದಕ್ಕೆ ಯಾಕೆ ಸಹಿ ಹಾಕಿಸಿದ್ರಿ? 17%ಗೆ ಸಹಿ ಹಾಕಿಸಿದ್ರಿ. ಅದು ಕೂಡ ತಪ್ಪಲ್ವಾ? ಅಂದ್ರೆ ಸದನಕ್ಕೆ ಇವರು ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ. ಅದರಿಂದ ನಾನು ಇದನ್ನು ಕೂಡ ಚಿಂತೆ ಮಾಡ್ತಾ ಇದ್ದೀವಿ. ಸದನಕ್ಕೆ ಇವರು ಹಕ್ಕುಚ್ಯುತಿ ಮಾಡಿರೋದ್ರಿಂದ ಈ ಸರ್ಕಾರದ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನು ಮಂಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಡೀತಿದೆ ಅನ್ನೋದರ ಕ್ವಿಕ್ ಅಪ್ಡೇಟ್ಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಮೀಸಲಾತಿ ಸಮರ ಇದೀಗ ರಾಜ್ಯದಲ್ಲಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ಬಿರುಸುಗೊಳ್ತಾ ಇದೆ. ಇದರಲ್ಲೂ 56% ಮೀಸಲಾತಿ ಕೊಡೋದಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭರವಸೆಯನ್ನ ನೀಡಿತ್ತು. ಆದರೆ ಇದೀಗ ಮೀಸಲಾತಿಯ ಪ್ರಮಾಣವನ್ನ 50%ಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ಪ್ರಹಾರವನ್ನ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹಕ್ಕುಚ್ಯುತಿ ಮಂಡಿಸೋಕು ಕೂಡ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆಯಂತೆ. ನೇಮಕಾತಿ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದಾರೆ. 56% ಮೀಸಲಾತಿ ಕೊಡೋದಾಗಿ ಸರ್ಕಾರ ಆಕ್ಟ್ ಮಾಡಿತ್ತು. ಆದರೆ ನೇಮಕಾತಿ ವಿಚಾರದಲ್ಲಿ ಇದೀಗ ಮತ್ತೊಮ್ಮೆ 50% ಮೀಸಲಾತಿ ಕೊಡೋದಾಗಿ ತನ್ನ ನಿರ್ಧಾರವನ್ನ ಬದಲಾಯಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಎಡವಟ್ಟಿದು. ಇದರ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನ ಮಂಡಿಸುತ್ತೇವೆ ಅಂತ ಹೇಳಿ ವಿರೋಧ ಪಕ್ಷ ನಿರ್ಧಾರವನ್ನ ಕೈಗೊಂಡಿದೆ. ಇರಬೇಕಾದ ಕೆಲವು ಜಾತಿಗಳು ಅಲೆಮಾರಿಗಳಲ್ಲಿದೆ. ಅಲೆಮಾರಿಗಳಲ್ಲಿ ಇದು ಸಿ ಗ್ರೂಪ್ನಲ್ಲಿರಬೇಕಾದ ಕೆಲವು ಜಾತಿಗಳು ಅದು ಎ ಗ್ರೂಪ್ನಲ್ಲಿದೆ. ಬಿ ಗ್ರೂಪ್ನಲ್ಲಿರಬೇಕಾದವು ಅಲೆಮಾರಿಗಳ ಜೊತೆಯಲ್ಲಿದೆ ಅಥವಾ ಸಿನಲ್ಲಿದೆ, ಏನಲ್ಲೂ ಇದೆ. ಇದುವರೆಗೂ ಕೂಡ ಯಾವ ಪಕ್ಕ ಅವರ ಜಾತಿಗಳಿಗೆ ಸೇರಿದವರು ಅದೇ ಜಾತಿಗೆ ಸೇರಿಸಿಲ್ಲ. ಅಲ್ಲೂ ಗೊಂದಲ ಇಟ್ಟಿದ್ದೀರಿ ನೀವು. ಈ ಮೀಸಲಾತಿ ಅಂಕಿ ಅಂಶಗಳಲ್ಲೂ ಗೊಂದಲ ಇಟ್ಟಿದ್ದೀರಿ.
ಈ ಗೊಂದಲ ಯಾಕೆ ಇಟ್ಟಿದ್ದೀರಿ ಅಂದ್ರೆ ಇದು ಊರ್ಜಿತ ಆಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಈ ದಲಿತರು ವಿವೇಕವುಳ್ಳವರಾಗಬಾರದು, ವಿದ್ಯಾವಂತರಾಗಬಾರದು, ಅವರು ಶ್ರೀಮಂತಿಕೆ ಬರಬಾರದು. ಯಾಕೆ? ಹೊಟ್ಟೆಪಾಡನ್ನು ಬಿಟ್ಟು ದೇಶದ ಬಗ್ಗೆ ಚಿಂತೆ ಮಾಡಿಬಿಡ್ತಾರೆ, ರಾಜಕೀಯ ಚಿಂತೆ ಮಾಡ್ತಾರೆ, ಆವಾಗ ನಮ್ಮ ಅಂಗಡಿ ಬಾಗಿಲಾಗ್ತದೆ ಅನ್ನೋದಾ ನಿಮ್ಮ ಉದ್ದೇಶ? ಆ ಕಾರಣದಿಂದ ಇದು ನೀವು ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ 56,000 ಹುದ್ದೆಗಳನ್ನು ತುಂಬಬೇಕು ಅಂತಂದಾಗ ಏನು ಧಾರವಾಡದಲ್ಲಿ ದೊಡ್ಡ ಗದ್ದಲ ಆಯಿತು, ಬಿಜೆಪಿ ಕೈ ಜೋಡಿಸಿದ್ರಿಂದ ಇವರಿಗೆ ಭಯ ಬಂತು. ಅದಾದ ಮರುದಿನವೇ ರಾಜ್ಯಪಾಲರನ್ನು ಭೇಟಿಯಾದರು, ತಕ್ಷಣ ಸಹಿ ಹಾಕಬೇಕು ಅಂತ ಕೇಳಿದ್ರಿ. ಹಾಕ್ಸಿರೋದೆಷ್ಟಕ್ಕೆ? 665ಕ್ಕೆ. ನೀವಿವಾಗ ಕೊಡೋದೆಷ್ಟು? 15%ಗೆ. ನೀವು 15ಕ್ಕೆ ಕೊಡೋದಾಗಿದ್ರೆ ಅದಕ್ಕೆ ಯಾಕೆ ಸಹಿ ಹಾಕಿಸಿದ್ರಿ? 17%ಗೆ ಸಹಿ ಹಾಕಿಸಿದ್ರಿ. ಅದು ಕೂಡ ತಪ್ಪಲ್ವಾ? ಅಂದ್ರೆ ಸದನಕ್ಕೆ ಇವರು ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ. ಅದರಿಂದ ನಾನು ಇದನ್ನು ಕೂಡ ಚಿಂತೆ ಮಾಡ್ತಾ ಇದ್ದೀವಿ. ಸದನಕ್ಕೆ ಇವರು ಹಕ್ಕುಚ್ಯುತಿ ಮಾಡಿರೋದ್ರಿಂದ ಈ ಸರ್ಕಾರದ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನು ಮಂಡಿಸಬೇಕು ಅಂತ ಯೋಚನೆ ಮಾಡುತ್ತಿದೆ ಅನ್ನೋದರ ಕ್ವಿಕ್ ಅಪ್ಡೇಟ್ಗಳನ್ನ ಕೂಡ ಗಮನಿಸ್ತಾ ಹೋಗೋಣ. ಮೀಸಲಾತಿ ಸಮರ ಇದೀಗ ರಾಜ್ಯದಲ್ಲಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ಬಿರುಸುಗೊಳ್ತಾ ಇದೆ. ಇದರಲ್ಲೂ 56% ಮೀಸಲಾತಿ ಕೊಡೋದಾಗಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಭರವಸೆಯನ್ನ ನೀಡಿತ್ತು. ಆದರೆ ಇದೀಗ ಮೀಸಲಾತಿಯ ಪ್ರಮಾಣವನ್ನ 50%ಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಅಂತ ಹೇಳಿ ವಿರೋಧ ಪಕ್ಷ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ಪ್ರಹಾರವನ್ನ ನಡೆಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹಕ್ಕುಚ್ಯುತಿ ಮಂಡಿಸೋಕು ಕೂಡ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆಯಂತೆ. ನೇಮಕಾತಿ ವಿಚಾರದಲ್ಲಿ ವಿದ್ಯಾರ್ಥಿಗಳು ಒತ್ತಡದಲ್ಲಿದ್ದಾರೆ. 56% ಮೀಸಲಾತಿ ಕೊಡೋದಾಗಿ ಸರ್ಕಾರ ಆಕ್ಟ್ ಮಾಡಿತ್ತು. ಆದರೆ ನೇಮಕಾತಿ ವಿಚಾರದಲ್ಲಿ ಇದೀಗ ಮತ್ತೊಮ್ಮೆ 50% ಮೀಸಲಾತಿ ಕೊಡೋದಾಗಿ ತನ್ನ ನಿರ್ಧಾರವನ್ನ ಬದಲಾಯಿಸಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಎಡವಟ್ಟಿದು. ಇದರ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನ ಮಂಡಿಸುತ್ತೇವೆ ಅಂತ ಹೇಳಿ ವಿರೋಧ ಪಕ್ಷ ನಿರ್ಧಾರವನ್ನ ಕೈಗೊಂಡಿದೆ. ಇರಬೇಕಾದ ಕೆಲವು ಜಾತಿಗಳು ಅಲೆಮಾರಿಗಳಲ್ಲಿದೆ. ಅಲೆಮಾರಿಗಳಲ್ಲಿ ಇದು ಸಿ ಗ್ರೂಪ್ನಲ್ಲಿರಬೇಕಾದ ಕೆಲವು ಜಾತಿಗಳು ಅದು ಎ ಗ್ರೂಪ್ನಲ್ಲಿದೆ. ಬಿ ಗ್ರೂಪ್ನಲ್ಲಿರಬೇಕಾದವು ಅಲೆಮಾರಿಗಳ ಜೊತೆಯಲ್ಲಿದೆ ಅಥವಾ ಸಿನಲ್ಲಿದೆ, ಏನಲ್ಲೂ ಇದೆ. ಇದುವರೆಗೂ ಕೂಡ ಯಾವ ಯಾವ ಪಕ್ಕ ಅವರ ಜಾತಿಗಳಿಗೆ ಸೇರಿದವರು ಅದೇ ಜಾತಿಗೆ ಸೇರಿಸಿಲ್ಲ. ಅಲ್ಲೂ ಗೊಂದಲ ಇಟ್ಟಿದ್ದೀರಿ ನೀವು. ಈ ಮೀಸಲಾತಿ ಅಂಕಿ ಅಂಶಗಳಲ್ಲೂ ಗೊಂದಲ ಇಟ್ಟಿದ್ದೀರಿ. ಈ ಗೊಂದಲ ಯಾಕೆ ಇಟ್ಟಿದ್ದೀರಿ ಅಂದ್ರೆ ಇದು ಊರ್ಜಿತ ಆಗಬಾರದು ಅನ್ನೋದು ನಿಮ್ಮ ಉದ್ದೇಶ. ಈ ದಲಿತರು ವಿವೇಕವುಳ್ಳವರಾಗಬಾರದು, ವಿದ್ಯಾವಂತರಾಗಬಾರದು, ಅವರು ಶ್ರೀಮಂತಿಕೆ ಬರಬಾರದು. ಯಾಕೆ? ಹೊಟ್ಟೆಪಾಡನ್ನು ಬಿಟ್ಟು ದೇಶದ ಬಗ್ಗೆ ಚಿಂತೆ ಮಾಡಿಬಿಡ್ತಾರೆ, ರಾಜಕೀಯ ಚಿಂತೆ ಮಾಡ್ತಾರೆ, ಆವಾಗ ನಮ್ಮ ಅಂಗಡಿ ಬಾಗಿಲಾಗ್ತದೆ ಅನ್ನೋದಾ ನಿಮ್ಮ ಉದ್ದೇಶ? ಆ ಕಾರಣದಿಂದ ಇದು ನೀವು ಇನ್ನು ಎಲ್ಲಕ್ಕಿಂತ ಮಿಗಿಲಾಗಿ 56,000 ಹುದ್ದೆಗಳನ್ನು ತುಂಬಬೇಕು ಅಂತಂದಾಗ ಏನು ಧಾರವಾಡದಲ್ಲಿ ದೊಡ್ಡ ಗದ್ದಲ ಆಯಿತು, ಬಿಜೆಪಿ ಕೈ ಜೋಡಿಸಿದ್ರಿಂದ ಇವರಿಗೆ ಭಯ ಬಂತು. ಅದಾದ ಮರುದಿನವೇ ರಾಜ್ಯಪಾಲರನ್ನು ಭೇಟಿಯಾದರು, ತಕ್ಷಣ ಸಹಿ ಹಾಕಬೇಕು ಅಂತ ಕೇಳಿದ್ರಿ. ಹಾಕ್ಸಿರೋದೆಷ್ಟಕ್ಕೆ? 665ಕ್ಕೆ. ನೀವಿವಾಗ ಕೊಡೋದೆಷ್ಟು? 15%ಗೆ. ನೀವು 15ಕ್ಕೆ ಕೊಡೋದಾಗಿದ್ರೆ ಅದಕ್ಕೆ ಯಾಕೆ ಸಹಿ ಹಾಕಿಸಿದ್ರಿ? 17%ಗೆ ಸಹಿ ಹಾಕಿಸಿದ್ರಿ. ಅದು ಕೂಡ ತಪ್ಪಲ್ವಾ? ಅಂದ್ರೆ ಸದನಕ್ಕೆ ಇವರು ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ. ಅದರಿಂದ ನಾನು ಇದನ್ನು ಕೂಡ ಚಿಂತೆ ಮಾಡ್ತಾ ಇದ್ದೀವಿ. ಸದನಕ್ಕೆ ಇವರು ಹಕ್ಕುಚ್ಯುತಿ ಮಾಡಿರೋದ್ರಿಂದ ಈ ಸರ್ಕಾರದ ವಿರುದ್ಧವಾಗಿ ಹಕ್ಕುಚ್ಯುತಿಯನ್ನು ಮಂಡಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ.